ದೊಡ್ಡಪ್ಪ ಕೂಡ ಕಲ್ಯಾಣಿ ಬರ್ತಾಳೆ ಅಂತ ಕಾದು ಕಾದು ಮೂರ್ಖರಾದ್ರು. ಈಗ್ಲಾದ್ರೂ ಅವಳ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಸಿ ಅಮ್ಮಮ್ಮ. ಕಲ್ಯಾಣಿಗೋಸ್ಕರ ಮಾಡ್ಬೇಕಾಗಿರೋ ಎಲ್ಲ ಪ್ರಯತ್ನನೂ ಮಾಡಾಯ್ತು. ಸಿಗ್ಲಿಲ್ಲ ಅಂತಂದ್ರೆ ನನಗೆ ನನ್ ಬಾಯಿಲ್ ಹೇಳಕ್ ಹಿಂಸೆ ಆದ್ರೂ ಹೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಮ್ಮಮ್ಮ. ಕಲ್ಯಾಣಿ ಚಿಕ್ಕ ವಯಸ್ಸಲ್ಲೇ ಸತ್ತೋಗಿದ್ದಾಳೆ ಅಮ್ಮಮ್ಮ. ಮಯೂರಿ, ಪೃಥ್ವಿ, ಅಯ್ಯೋ ಅಗ್ನಿದೇವ, ಏನ್ ಮಾಡ್ತಿದ್ಯಾ ನೀನು? ಕಣ್ಣಿಗೆ ಯಾವತ್ತು ಕಾಣಿಸ್ದೇ ಇರೋ, ಕನ್ಸಲ್ಲೂ ಯಾವತ್ತು ನೋಡ್ದೇ ಇರೋ ಕಲ್ಯಾಣಿ ಬಗ್ಗೆ ಮಾತಾಡೋದಕ್ಕೆ ಕೈ ಎತ್ತದ. ಆಗಿರೋವಾಗ ನನ್ ಕಣ್ಮುಂದೆ ನನ್ ಮಗಳಿಗೆ ಹೊಡೆದ್ರೆ ನಾನು ಹೇಗ್ ಸುಮ್ನೆ ಇರ್ಲಿ? ಹೋಗ್ಲಿ ಪಾಪ ಅಂತ ಬಿಟ್ರೆ ತಲೆ ಮೇಲೆ ಕುತ್ಕೋತಾನೆ. ಅವನೇನು, ಅವನ ಯೋಗ್ಯತೆ ಏನು? ಅಗ್ನಿದೇವ, ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ? ಪೃಥ್ವಿ, ನಿನ್ ಲಿಮಿಟ್ಸ್ ಅಲ್ಲಿ ನೀನಿದ್ರೆ ಒಳ್ಳೇದು. ಅನಾವಶ್ಯಕವಾಗಿ ನಮ್ಮ ಫ್ಯಾಮಿಲಿ ವಿಷಯದಲ್ಲಿ ಮೂಗ್ ತೂರಿಸ್ಬೇಡ. ಚಿಕ್ಕ ವಯಸ್ಸಿನಿಂದಲೂ ಶಿವದೇವನ್ನ ನೋಡ್ಕೊಳ್ಳೋದಿಕ್ಕೆ ತನ್ನ ಬಾಲ್ಯವನ್ನ ಯೌವನವನ್ನ ನನ್ನ ಮಗನಿಗೋಸ್ಕರ ತ್ಯಾಗ ಮಾಡಿರೋ ಪೃಥ್ವಿ ಬಗ್ಗೆ ಮಾತಾಡ್ತಿದ್ಯಾ ನೀನು? ಈ ಹುಟ್ಟಿದ ಹಬ್ಬ ಕಲ್ಯಾಣಿ ಬರ್ದೇ ಹೋದ್ರೆ ಮಯೂರಿನೇ ಈ ವಂಶದ ವಾರಸ್ದಾರಳನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮಾಡಿ ಮತ್ತೆ. ಈ ವಂಶದ ವಾರಸ್ದಾರಳನ್ನಾಗಿ ಮಾಡಿ ಮಯೂರಿಗೆ ಸಿಗ್ಬೇಕಾಗಿರೋ ಗೌರವ ಮರ್ಯಾದೆಗಳನ್ನ ಕೊಡ್ಸಿ. ಮಮ್ಮಿ, ಅಮ್ಮಮ್ಮ ಈಗ ನನ್ನ ಹರಿಯಂಕ ವಂಶದ ವಾರಸ್ದಾರಳಂತ ಘೋಷಣೆ ಮಾಡ್ತಾರೆ. ಅಮ್ಮಮ್ಮ, ನಿಮ್ಗಿಷ್ಟ ಇಲ್ಲ ಅಂತಂದ್ರೆ ಬೇಡ, ಹೋಗ್ಲಿ. ಕಲ್ಯಾಣಿ ಯಾವಾಗ ಬರ್ತಾಳೆ ಅಂತ ನೀವೊಬ್ರಾದ್ರೂ ಹೇಳಿ. ಇಲ್ಲ ಅಂದ್ರೆ ನನ್ನನ್ನ ಇಲ್ಲೇ ಸಾಯಿಸ್ಬಿಡಿ ಅಮ್ಮಮ್ಮ, ನನ್ನ ಸಾಯಿಸ್ಬಿಡಿ ಅಮ್ಮಮ್ಮ, ಸಾಯಿಸಿ. ಮಯೂರಿ, ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ಕಲ್ಯಾಣಿ ಬದುಕಿದಾಳೆ ಅಂತ ಸ್ವಾಮೀಜಿ ಹೇಳಿದ್ರಲ್ವಾ? ನಮಗ್ ಸಿಕ್ಕಿರೋ ರಾಜಮುದ್ರೆ ಕೂಡ ಕಲ್ಯಾಣಿ ಜೀವಂತವಾಗಿದ್ದಾಳೆ ಅಂತ ಸೂಚನೆ ಕೊಟ್ಟಿದೆ. ಕಲ್ಯಾಣಿನ ಅವಳು ಹುಟ್ಟಿದ ಹಬ್ಬ ದಿನ ಕರ್ಕೊಂಡ್ ಬರ್ತೀನಿ ಅಂತ ನೀನೇ ಅಲ್ವಾ ಹೇಳಿದ್ದು? ಅದಕ್ಕೆ ಇವಾಗ ಏನು ಉತ್ತರ ಕೊಡ್ತೀಯ ಹೇಳು? ಅಮ್ಮಮ್ಮ, ಇವತ್ತಿಂದ ಈ ರಾಜವಂಶಕ್ಕೆ ನಾನೇ ವಾರಸ್ದಾರಳು. ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಇದ್ದೀನಿ. ಈ ಕ್ಷಣನೇ ಮಯೂರಿನ ಹರಿಯಂಕ ವಂಶದ ವಾರಸ್ದಾರಳನ್ನಾಗಿ ಮಹಾದೇವಿ ಅವರು ಮಾಡ್ತಾ ಇದ್ದಾರೆ. ನೋಡ್ರೋ, ಕೇಕ್ ತಗೊಂಡ್ ಬನ್ನಿ. ಹಾ, ಬನ್ನಿ ಬನ್ನಿ. ಹಾ, ಇಲ್ಲಿಟ್ಬಿಡಿ. ಅತ್ತೆ, ಭಾವ, ಬನ್ನಿ ಬನ್ನಿ, ಸ್ವಲ್ಪ ನಗ್ನಗ್ತಾ ಇರಿ ಎಲ್ಲರೂ. ಕಲ್ಯಾಣಿ ಹೆಸರು ಅಳಿಸ್ತಿದ್ದಾಳೆ. ಅಜ್ಜಿ ಕೂಡ ಕೇಕ್ ತಿನ್ಸು. ಅಮ್ಮಮ್ಮ, ತಗೊಳ್ಳಿ ಅಮ್ಮಮ್ಮ. ಮಮ್ಮಿ ಬಾ. ಕಂಗ್ರ್ಯಾಚುಲೇಷನ್ಸ್.
ದೊಡ್ಡಪ್ಪ ತಗೊಳ್ಳಿ. ಬೇಡ, ಹೋಗಿ ಇಲ್ಲಿಂದ. ಮಯೂರಿ, ಅವ್ರಿಗೆ ಕೇಕ್ ಆಮೇಲೆ ತಿನ್ಸ್ಬೋದು, ನೀನ್ ಇಲ್ಲಿ ಬಾ. ಬಾ ನೀನು. ಬನ್ರೋ, ಈ ಕೇಕ್ ತಗೊಂಡ್ ಹೋಗಿ. ಕೇಕ್ ತಗೊಂಡ್ ಹೋಗಿ, ಚೇರ್ ತಗೊಂಡ್ ಬನ್ನಿ. ತಗೊಂಡ್ ಹೋಗಿ. ನನ್ ಕಲ್ಯಾಣಿ ಕುರ್ಚಿ ಅದು. ಇಲ್ಲಿ ನೋಡಿ, ಆ ಫೋಟೋ ತಗೊಂಡ್ ಬನ್ನಿ. ಮಯೂರಿ, ಎಲ್ಲರ ದೃಷ್ಟಿ ನಿನ್ಮೇಲೆ ಇರುತ್ತೆ. ನಿಂಗ್ ದೃಷ್ಟಿ ತೆಗಿತೀನಿ ಬಾ. ಇನ್ ಮುಂದೆ ಮಯೂರಿ ಇಲ್ದೇ ಇರೋ ಟೈಮಲ್ಲಿ ಈ ಫೋಟೋ ಈ ಚೇರ್ ಮೇಲೆ ಇರತ್ತೆ. ನಡಿ ಮಯೂರಿ, ನಿಂಗ್ ಒಳಗ್ ಹೋಗಿ ದೃಷ್ಟಿ ತೆಗಿತೀನಿ. ಎಲ್ಲರ ಕಣ್ಣು ನಿನ್ಮೇಲೆ ಬಿದ್ದಿರತ್ತೆ. ಬಾ 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 ಬಾ. ಹಾ, ನಾನು ಕೂಡ ಬರ್ತೀನಿ. ವಕೀಲ್ ಸಾಹೇಬ್ರೆ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಇಲ್ಲ ಕಾವೇರಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಕಲ್ಯಾಣಿನ ಕರ್ಕೊಂಡು ಬರ್ತೀನಿ ಅಂತ ಅವ್ರ ಮನ್ಸಲ್ಲಿ ಆಸೆ ಹುಟ್ಟಿಸ್ದೆ ನಾನು. ಅವರು ನನ್ನ ಮಾತನ್ನು ನಂಬಿ ಇವತ್ತು ಎಲ್ರ ಮುಂದೆ ತಲೆ ತಗ್ಸೋಂಥ ಪರಿಸ್ಥಿತಿ ಬಂತು. ಇದೆಲ್ಲ ನನ್ನಿಂದನೇ. ಇವತ್ತು ನಿಮಗೇನಾಗಿದೆ? ಓದಿರೋರು ನೀವೇ ಹೇಗ್ ಮಾಡಿದ್ರೆ ಹೇಗೆ? ಯಜಮಾನ್ರು ಅಮ್ಮವರು ಇನ್ನೂ ಎಷ್ಟು ನೋವು ಅನುಭವಿಸ್ತಾರೆ ಅಂತ ಯೋಚನೆ ಮಾಡಿದ್ರಾ? ನಡೆಯೋದೇನೋ ನಡೆದು ಹೋಯ್ತು, ಎಲ್ಲ ಮುಗೀತು ಅಂತ ಇಲ್ಲೇ ಕೂತ್ಕೊಂಡ್ರೆ ಕಲ್ಯಾಣಿ ಬರಲ್ಲ. ಕಲ್ಯಾಣಿ ಬರ್ಬೇಕು ಅಂತಂದ್ರೆ ನೀವ್ ಈ ತರ ಎಲ್ಲ ನಡ್ಕೋಬಾರ್ದು. ನೀವ್ ಕಲ್ಯಾಣಿನ ಕರ್ಕೊಂಡ್ ಬರ್ತೀರಾ ಅಂತ ನಾನ್ ನಂಬ್ತೀನಿ ವಕೀಲ್ ಸಾಹೇಬ್ರೆ. ನೀವ್ ಖಂಡಿತ ಕರ್ಕೊಂಡ್ ಬರ್ತೀರಾ. ನನ್ನ ನಂಬಿ ವಕೀಲ್ ಸಾಹೇಬ್ರೆ. ನೀನು ನನ್ನ ಕಲ್ಯಾಣಿ ಕುರ್ಚಿಲಿ ಕೂತ್ಕೋತೀಯಾ? ನಿನ್ನನ್ನು ಹೀಗಲ್ಲ. ಕಲ್ಯಾಣಿ ಕುರ್ಚಿಲ್ ಕೂತ್ಕೋಬೇಕು, ಇವಳು ಕೂತ್ಕೋಬಾರ್ದು. ಕಾವೇರಿ, ಆ ಫೋಟೋ ತಗೊಂಡು ಹೋಗಮ್ಮ.
ಇಲ್ಲಿ ಕೂತ್ಕೋತಾಳೆ. ತಗೊಂಡೋಗು 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 ಅದನ್ನ. ಸುಮ್ಮನಿರು. ಕಾವೇರಿ, ಬೆಂಕಿ ಬೆಂಕಿ ಶಿವ, ಹೆದರ್ಬೇಡ ಶಿವ, ಏನೂ ಆಗಲ್ಲ. ಬೆಂಕಿ. ಏನಮ್ಮಮ್ಮ ಇದು? ಎಲ್ಲರ ಮುಂದೆ ನನ್ನ ವಾರಸ್ತಾಳು ಅಂತ ಒಪ್ಕೊಂಡು ಕಡೆ ಪಕ್ಷ 15 ನಿಮಿಷನೂ ಆಗಿಲ್ಲ, ಆಗ್ಲೇ ಸುಟ್ಟಾಕ್ಬಿಟ್ರಲ್ವಾ? ಹೇಳಿ ಅಮ್ಮಮ್ಮ. ಮಯೂರಿ, ಒಂದ್ಸಲ ನಾನು ಹೇಳೋದ್ ಕೇಳು. ಇನ್ನೇನು ಹೇಳ್ಬೇಡಿ. ಈ ಪ್ರಪಂಚದಲ್ಲೇ ಇಲ್ದೇ ಇರೋ ಕಲ್ಯಾಣಿಗೆ ಈ ಮನೇಲಿ ಉತ್ತಮವಾದ ಸ್ಥಾನ ಇದೆ. ಆದ್ರೆ ನಿಮ್ ಕಣ್ಮುಂದೆ ಇರೋ ನನಗೆ, ಹರಿಯಂಕ ವಂಶದ ಕುಡಿಯಾಗೊಟ್ಟಿರೋ ನನಗೆ ಯಾವ ಸ್ಥಾನನೂ ಇಲ್ಲ. ಅಷ್ಟೇ ಅಲ್ವಾ ಅಮ್ಮಮ್ಮ? ಮಯೂರಿ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಭಾವನವ್ರೆ, ಬೆಳ್ದಿಂಗ್ಳು ಬರುತ್ತೆ, ಚಂದಮಾಮ ಬರ್ತಾನೆ ಅಂತ ಚಿಕ್ಕ ಮಕ್ಳಿಗೆ ಚಂದಮಾಮನ ತೋರಿಸಿ ಊಟ ತಿನ್ಸೋ ಹಾಗೆ ಕಲ್ಯಾಣಿ ಇವಾಗ ಬರ್ತಾಳೆ ಅವಾಗ ಬರ್ತಾಳೆ ಅಂತ ನಮಗ್ ಕತೆ ಹೇಳೋದಕ್ ಬರ್ಬೇಡಿ. ತುಂಬಾ ವರ್ಷಗಳಿಂದ ಈ ಕತೆಗಳನ್ನ ಹೇಳ್ತಾನೆ ಇದ್ದೀರಾ, ನಾವು ಕೇಳ್ತಾನೆ ಇದೀವಿ. ಅಷ್ಟಕ್ಕೂ ಇಷ್ಟು ವರ್ಷಗಳಿಂದ ಬರ್ದೇ ಇರೋ ಕಲ್ಯಾಣಿ ಯಾವಾಗ ಬರ್ತಾಳೆ, ಹೇಗ್ ಬರ್ತಾಳೆ? ಅವಳು ಯಾವಾಗ ಕಾಣಿಸ್ಕೋತಾಳೆ? ಕಲ್ಯಾಣಿ ಬರೋದ್ರೊಳಗೆ ಯಾರಿರ್ತಾರೋ ಯಾರು ಹೋಗ್ತಾರೋ ಯಾರಿಗ್ ಗೊತ್ತು? ಅದಕ್ಕೇನೆ ಮಯೂರಿನ ಹರಿಯಂಕ ವಂಶದ ವಾರಸ್ದಾರಳನ್ನಾಗಿ ಮಾಡ್ಲೇಬೇಕು. ನೀವ್ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಈ ಕ್ಷಣನೇ ಸತ್ತೋಗ್ಬಿಡ್ತೀನಿ. ಆಗ ನೀವು ಅಮ್ಮಮ್ಮ ಎಲ್ರೂ ಸಂತೋಷವಾಗಿರ್ಬೋದು. ಮಯೂರಿ ಅಮ್ಮ, ಇಷ್ಟು ಚಿಕ್ಕ ವಿಷಯಕ್ಕೆ ಸಾಯೋ ಮಾತು ಯಾಕೆ? ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ ಫೋಟೋನೇ ಸುಟ್ಟಾಕ್ತೀಯಾ? ಮಯೂರಿ, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೀನ್ ಏನ್ ಮಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ಅಷ್ಟಕ್ಕೂ ಇದೆಲ್ಲ ಆಗ್ತಾ ಇರೋದು ಇವಳಿ ಮನೆ ಕಾಲಿಟ್ಟಿದ್ರಿಂದಲೇ. ಕಾವೇರಿಗೆ ಏನು ಹೇಳ್ಬೇಡಿ, ಎಲ್ರೂ ಸಾಯಿಸ್ಬಿಡ್ತೀನಿ. ನನಗೆ ಕಲ್ಯಾಣಿ ಜಾಗದಲ್ಲಿ ಇರೋ ಅರ್ಹತೆ ಇಲ್ಲ ಅಂತಂದ್ಮೇಲೆ ಇವಳಿಗೂ ಈ ಮನೇಲಿ ಇರಕ್ ಅರ್ಹತೆ ಇಲ್ಲ. ನೀನ್ ನಡಿ ಆಚೆಗೆ. ಮಯೂರಿ, ಮಯೂರಿ, ಮಯೂರಿ ಬಿಟ್ಬಿಡು. ಕಾವೇರಿ, ಯಜಮಾನ್ರೆ, ನಾನ್ ಇಲ್ಲಿಗೆ ಹೇಗ್ ಬಂದೆ? ಅದು ಇವಳು ಏನಾದರೂ ನೋಡ್ಬಿಟ್ಲಾ?
ನಡಿಯೇ ಮಯೂರಿ ಮಯೂರಿ ನಿಂತ್ಕೋ ಮತ್ತೆ ಈ ಮನೆ ಕಾಲಿಟ್ಟು ಸಾಯ್ಸ್ಬಿಡು. ನಿಂತ್ಕೋ ಮಯೂರಿ. ತೊಲ್ಗೆ ಇಲ್ಲಿಂದ, ತೊಲ್ಗೆ. ಕಾವೇರಿ ಕಾವೇರಿ ಎದ್ದೇಳಮ್ಮ, ಎದ್ದೇಳು. ಏನಾಯ್ತಮ್ಮ? ನಾನು ಹೇಳದ್ನಲ್ವ ಕಾವೇರಿ, ಈ ದೊಡ್ಡವ್ರ ಸಹವಾಸ ನಮ್ಗೆ ಯಾಕೆ ಅಂತ. ನಿನಗೇನು ತೊಂದ್ರೆ ಆಗತ್ತೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾನೆ ಇತ್ತಮ್ಮ. ಅದಕ್ಕೆ ಬೇಡ ಬೇಡ ಅಂತ ತುಂಬಾ ಸಲ ಹೇಳ್ದೆ ನಾನು. ನನ್ನ ಮಾತು ಕೇಳ್ದೆ ಇಲ್ಲಿಗೆ ಬಂದೆ ನೀನು. ಈ ಯಜಮಾನ್ರ ಪ್ರಾಣ ಕಾಪಾಡ್ಬೇಕು ಅಂದೆ. ನೋಡ್ದ್ಯಾ ಈಗೇನಾಯ್ತು? ನಿನ್ನ ಜೀವಂತವಾಗಿರೋದಕ್ ಬಿಡೋದಿಲ್ಲ ಇವರು. ಬೇಡಮ್ಮ, ಬೇಡ, ನಾವು ಹೊರಟ್ಬಿಡೋಣ. ಬಾ ಕಾವೇರಿ, ನಾವು ಹೋಗೋಣ. ಅಮ್ಮ, ಆಂಟಿ ಅಯ್ಯೋ ಆಂಟಿ ನಿಂತ್ಕೊಳ್ಳಿ. ಇಲ್ಲಿ ನಡೆದಿರೋದ್ರಲ್ಲಿ ನಿನಗೇನು ಅರ್ಥ ಆಯ್ತೋ ನನಗೆ ಗೊತ್ತಿಲ್ಲ. ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಮ್ಮ. ನಿನ್ನ ಮಗಳಿಗಿಲ್ಲಿ ಪ್ರಾಣ ಭಯ ಇದೆ ಅಂತ ಹೇಳ್ದೆ. ಆ ಮಾತಿಂದ ನನ್ನ ಮನ್ಸಿಗೆ ನೋವಾಗಿದೆ. ನನ್ನ ಮಗನ್ ಜೀವ ಕಾಪಾಡಕ್ ಬಂದಿರೋ ಕಾವೇರಿನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಿದೀವಮ್ಮ. ಕಣ್ಣಿನ ರೆಪ್ಪೆ ತರ ನೋಡ್ಕೊಳ್ಳೋದು ಅಂದ್ರೆ ದೊಡ್ಡ ಮನೇಲಿ ಈ ತರ ಇರುತ್ತೋ ಏನೋ, ಆದ್ರೆ ನಮ್ಮ ಮನೇಲಿ ಈ ತರ ಇರಲ್ಲ. ಅದ್ ಹಾಗಲ್ಲ ಆಂಟಿ. ಏನಪ್ಪ ಹಾಗಲ್ಲ? ಏನು? ಕಾವೇರಿನ ಕರ್ಕೊಂಡ್ ಬರುವಾಗ ನೀವ್ ಏನ್ ಹೇಳಿದ್ರಿ? ಆದ್ರೆ ಇಲ್ಲಿ ಏನ್ ನಡೀತಿದೆ? ನನ್ನ ಮಗಳನ್ನ ಕತ್ತಿಡ್ದು ಆಚೆ ತಳ್ತಿದ್ರೆ ಎಲ್ರು ನೋಡ್ತಾ ನಿಂತಿದ್ರೆ ಹೊರತು ಒಬ್ರಾದ್ರೂ ತಡೆದ್ರ? ದಯವಿಟ್ಟು ಏನೋ ಆಗುತ್ತೆ. ಬೇಕಾದ್ರೆ ನಿಮ್ಮ ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಅಮ್ಮ, ನಿಮ್ಮ ಕೈ ಮುಗಿತೀನಿ, ಪ್ಲೀಸ್ ಕಾವೇರಿನ ಕರ್ಕೊಂಡು ಹೋಗ್ಬಿಡಿ. ಇಲ್ಲೇ ಇರಲಿ, ಬೇಕಿದ್ರೆ ನೀವು ಕೂಡ ಇಲ್ಲೇ ಇರಿ. ಕಾವೇರಿ, ನಾವಿಲ್ಲಿರೋದು ಸರಿ ಅಲ್ಲಮ್ಮ. ನಡಿ ಹೋಗೋಣ. ಈ ರಾತ್ರಿಲಿ ಇವಳನ್ನ ಎಲ್ಲಿ ಕರ್ಕೊಂಡು ಹೋಗ್ತೀಯಮ್ಮ? ಬಾಮ್ಮ, ಮೊದಲು ಒಳಗಡೆ ಹೋಗೋಣ ಬನ್ನಿ. ಬೆಳಗ್ಗೆನೆ ಹೋಗಿವ್ರಂತೆ. ಬೇಡಮ್ಮ, ನೀವೆಲ್ಲ ಸೇರಿ ನನ್ನ ಮಗಳನ್ನ ಆಚೆ ನೂಕ್ಬಿಟ್ರಿ. ಆಗಿಲ್ದೆ ಇರೋ ಭಯ ಈಗ ಯಾಕಮ್ಮ? ಈಗ ನಾನ್ ಜೊತೆಗಿದ್ದೀನಲ್ವಾ, ಇನ್ನು ನೀವೇನ್ ಭಯ ಪಡ್ಬೇಡಿ. ವಿಷ ಜಂತುಗಳು ಓಡಾಡೋ ಊರಲ್ಲೇ ನನ್ನ ಮಗಳನ್ನ ಕಾಪಾಡ್ಕೊಂಡಿದ್ದೀನಿ. ಮನುಷ್ಯರು ಓಡಾಡೋ ಜಾಗದಲ್ಲಿ ನಾನು ಕಾಪಾಡ್ಕೊಳಲ್ವಾ? ಕಾವೇರಿ, ನಡಿಯಮ್ಮ. ಅಮ್ಮ, ನಡೆದಿರೋ ಘಟನೆಯಲ್ಲಿ ಯಜಮಾನ್ರ ತಪ್ಪಾಗ್ಲಿ ಅಮ್ಮವ್ರ ತಪ್ಪಾಗ್ಲಿ ಏನೂ ಇಲ್ಲ ಅಮ್ಮ. ನೋಡು ಕಾವೇರಿ,
ನಿನ್ನ ಹೇಗ್ ನೋಡ್ಬಾರ್ದು ಅನ್ಕೊಂಡಿದ್ನೋ ಹಾಗೆ ನೋಡ್ಬಿಟ್ಟೆ. ಇನ್ನು ನಿನ್ನ ಮಾತು ನಾನು ಕೇಳಲ್ಲ. ಇನ್ನು ಮುಂದೆ ನಿನ್ನ ಒಬ್ಬಳನ್ನೇ ಬಿಟ್ಟು ನಾನು ಹೋಗಲ್ಲಮ್ಮ, ನಾನು ಹೋಗಲ್ಲ.